ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಅಧ್ಯಕ್ಷರಾದಂಥ ನಾಗೇಂದ್ರನವರು ಸವಿಸ್ತಾರವಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೆಯುತ್ತಿರುವಂಥ ಈ ವಕ್ಫ್ ಪ್ರಕರಣ ಏನಿದೆ ಅದರ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ತಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿ ಆಗ್ತಿರುವಂಥ ವಿಚಾರಗಳು, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಮೈಸೂರಲ್ಲಿ ಆಗ್ತಿರುವಂಥ ವಿಚಾರಗಳು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮನ್ಪಡಿ ಅವರು ಈಗಾಗಲೇ 10,000ಕ್ಕಿಂತ ಹೆಚ್ಚು ಪುಟಗಳಿರುವಂಥ ಒಂದು ವರದಿಯನ್ನು ಸರ್ಕಾರಕ್ಕೆ ತಲುಪಿಸಿದೆ. ಅದರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಏನು ಸಂಸದರಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಮುಸಲ್ಮಾನರ ನಾಯಕರು ಅವರೇ ತಲತಲಾಂತರದಿಂದ ವಕ್ಫ್ ಆಸ್ತಿಯನ್ನು ಹೊಡೆದಿರುವಂಥ ಅವರ ಹೆಸರು ಸಮೇತ ಇರುವಂಥ ಒಂದು ವರದಿ. ಮೈಸೂರಲ್ಲಿ ಸನ್ಮಾನ್ಯ ಶ್ರೀ ಅಜೀಜ್ ಸೇಠ್ ಸಾಹೇಬ್ರ ಹೆಸರು ಕೂಡ ಅದರಲ್ಲಿದೆ, ತನ್ವೀರ್ ಸೇಠ್ ಸಾಹೇಬ್ರ ಹೆಸರು ಕೂಡ ಇರುವಂಥದ್ದು ಕಂಡುಬರ್ತಾ ಇದೆ. ಅವರು ಯಾವ ರೀತಿಯಲ್ಲಿ ರಿಫುದ್ದೀನ್ ಮುಸ್ಲಿಮೀನ್ ಟ್ರಸ್ಟ್ ಹೇಗೆ ಅವರು ಕಬ್ಜಾ ಮಾಡ್ಕೊಂಡಿರುವಂಥ ವಿಚಾರವೂ ಕೂಡ ಈ ವರದಿಯಲ್ಲಿದೆ. ಅದೇ ರೀತಿಯಲ್ಲಿ ಅದು ಗುಲ್ಬರ್ಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ನೋಡಿ, ಮೈಸೂರಿನ ಮಜ್ಲಿಸಿ ರಿಫಾವುಲ್ ಮುಸ್ಲಿಂ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ಫನೇಜ್ ಏನು ಅಲ್ಲಿ ಸಿದ್ದಿಕಿ ನಗರದಲ್ಲಿ ಅಪ್ನಾಗರ್ ಅಂತ ಏನಿದೆ, ಅದು ಕರ್ನಾಟಕ ಗೆಸೆಟ್ ನಂಬರ್ 14/1965 ಅಲ್ಲಿ ವಕ್ಫ್ ಆಸ್ತಿ ಅಂತ ಆಗಿರುವಂಥ ವಿಚಾರ ರಿಪೋರ್ಟಲ್ಲಿದೆ. ಅದನ್ನು ಕರೆಕ್ಟು ಅದನ್ನೇ ಹೇಳ್ತಿರೋದು. ವಕ್ಫ್ ಆಸ್ತಿ ಅದನ್ನೇ ಹೇಳ್ತಿರೋದು. ಅದನ್ನು ಅವತ್ತು ಯಾವ ರೀತಿಯಲ್ಲಿ ಅವರ ಸ್ವಂತ ಒಂದು ಹೆಸರಲ್ಲಿ ಅದು ವಕ್ಫ್ ಆಸ್ತಿ ಇತ್ತು, ಬಟ್ ಯಾವ ರೀತಿ ಅವರ ಕಂಟ್ರೋಲಿಗೆ ತಗೊಂಡು ಈಗ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ವಕ್ಫ್ ನಡ್ಸ್ಕೊಂಡು ಬರ್ತಾ ಇಲ್ಲ. ಅವರು ಸ್ವಂತವಾಗಿ ಯಾವ ರೀತಿ 15 ಲಕ್ಷ ರೂಪಾಯಿಗೆ ಅವತ್ತಿನ ದಿನಗಳಲ್ಲಿ 15 ಲಕ್ಷ ರೂಪಾಯಿ ದೊಡ್ಡ ಸಂಖ್ಯೆ ಅದು. ಆ 15 ಲಕ್ಷ ರೂಪಾಯಿನ ಕೊಟ್ಟು ಯಾವ ರೀತಿ ಅವರ ಸ್ವಂತ ಹೆಸರಲ್ಲಿ ಮಾಡ್ಕೊಂಡಿದ್ದು ಅದನ್ನು ಅವರು ಮಗ ಅಂತ ತನ್ವೀರ್ ಸೇಠ್ ಸಾಹೇಬರು ಕೂಡ ಅದನ್ನು ನಡ್ಸ್ಕೊಂಡು ಬರ್ತಾರೆ. ಇವತ್ತು ಅದರ ಮುಂದಾಳತ್ವ ವಹಿಸ್ಕೊತಿರೋದು ತನ್ವೀರ್ ಸೇಠ್ ಸಾಹೇಬರು ಹಾಗೂ ಅನ್ನು ಸಾಹೇಬರು ಇಬ್ಬರು ಕೂಡ ನಡ್ಸ್ಕೊಂಡು ಬರ್ತಿದ್ದಾರೆ. ಆದರೆ ಅದರಿಂದ ವಕ್ಫ್ ಟ್ರಿಬ್ಯುನಲ್ ಇಂಥ ಆಸ್ತಿಗಳನ್ನು ಅವರ ಕಬ್ಜಕ್ಕೆ ತಗೊಂಡು ಬಡ ಮುಸಲ್ಮಾನರು ಬಂಧುಗಳಿಗೆ ಏನಾಗಬೇಕು ಅದನ್ನು ಅವ್ರು ಮಾಡಬೇಕೇ ಹೊರತು ಇದು ಇಂಡಿವಿಜುವಲ್ ಹೆಸರಿಗೆ ಹೋಗಬಾರ್ದು. ಈ ವಿಚಾರಗಳು ಈ ಥರದ್ದು ಅದನ್ನು ಇಲ್ಲಿ ರಿಪೋರ್ಟಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ತನಿಖೆ ಮಾಡಿ. ಇದೇ ಥರ ಫ್ರಮ್ ಗುಲ್ಬರ್ಗ ಟು ಚಾಮರಾಜನಗರ. ದ ಡಾಕ್ಯುಮೆಂಟ್ ದಿ ಎಂಟೈರ್ ಆಸ್ತಿ ಅವರ ಹೆಸರಲ್ಲಿ ಓಡ್ತಾ ಇದೆ. ಯಾರ ಹೆಸರಲ್ಲಿ? ತನ್ವೀರ್ ಸೇಠ್ ಸಾಹೇಬ್ರ ಹೆಸರಲ್ಲಿ ಅವರ ಟ್ರಸ್ಟ್ ಏನು ಮಾಡ್ಕೊಂಡಿದ್ದಾರೆ ಸ್ವಂತವಾಗಿ ಅದರಲ್ಲಿ ಓಡ್ತಾ ಇದೆ. ಇಟ್ ಡಸಂಟ್ ಕಮ್ ಟು ದಿ ವಕ್ಫ್. ಯಾಕಂದರೆ ಅಜೀಜ್ ಸೇಠ್ ಸಾಹೇಬ್ರು ಅವತ್ತು ಅದರ ಮುತುವಲಿ ಆಗಿರ್ತಾರೆ. ಮುತುವಲಿ ಅಂತ ಹೇಳಿದ್ರೆ ಹಿ ವಾಸ್ ಅ ಮ್ಯಾನೇಜರ್. ಸೊ ಹಿ ಡಿಡ್ ಆಲ್ ದಿಸ್ ಥಿಂಗ್ಸ್ ದೋಸ್ ಡೇಸ್ ಇನ್ 1965 ವಿತ್ ದ ಹೆಲ್ಪ್ ಆಫ್ ಹಿಸ್ ಸಬಾರ್ಡಿನೇಟ್ಸ್. ಸೊ ಆ ಥರದ್ದು ಒಂದು ದೊಡ್ಡ ವರದಿನೇ ಆಗ್ತಾ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ದಿ ವಕ್ಫ್ ಟ್ರಿಬ್ಯುನಲ್ಗೆ ಯಾವ ಥರ ಅಧಿಕಾರವನ್ನು ಕೊಟ್ಟಿದ್ದಾರೆ 2013 ಹಾಗೂ 94ರ ಏನು ಅಮೆಂಡ್ಮೆಂಟ್ಸ್ ಆಗಿದೆ, ಅದು ಯಾರ ಗಮನಕ್ಕೂ ಬಾರದೆ ದಿ ಅಗ್ರೀವ್ಡ್ ಪಾರ್ಟೀಸ್ ಗಮನಕ್ಕೂ ಕೂಡ ಬಾರದೆ ಒಂದೇ ಸಮನೆ ಅವರಿಗೆ ಯಾವ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಸಬ್ ರಿಜಿಸ್ಟ್ರಾರ್ಗೆ ತಿಳಿಸಿದ್ರೆ ಸಾಕು. ನಾವು ಯಾವತ್ತಾರು ಒಂದು ದಿನ ಟ್ಯಾಕ್ಸ್ ಕಟ್ಟೋಕ್ಕೋ ಇಲ್ಲ ಏನೋ ಲೋನ್ ತೊಗೊಳಕ್ಕೋ ಏನಾದ್ರು ತೊಗೊಂಡು ಹೋದಾಗ ಅವತ್ತು ಗೊತ್ತಾಗ್ತದೆ ಇದು ವಕ್ಫ್ ಆಸ್ತಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಅದು ನನ್ನ ಹೆಸರಲ್ಲಿದ್ದಂಥ ಆಸ್ತಿ. ಅದು ಇವತ್ತು ಸಡನ್ನಾಗಿ ಏಕಾಏಕಿ ವಿತೌಟ್ ನನಗೆ ನೋಟಿಸ್ ಕೂಡ ಬರದೆ ಯಾವ ರೀತಿಯಲ್ಲಿ ಅದು ವಕ್ಫ್ ಆಸ್ತಿ ಅಂತ ಅದು ಮಾಡಿದ್ರು ಅಂತ ಅಷ್ಟು ಸ್ವೀಪಿಂಗ್ ಪವರ್ಸ್ ಕೊಟ್ಟಿದ್ದಾರೆ ಆ ಕೋರ್ಟ್ಗಿಂತ. ಯಾಕಂದರೆ ನಾವು ಹೈಕೋರ್ಟ್ಗೆ ಹೋದರೆ ಹೈಕೋರ್ಟ್ ವಾಪಸ್ ವಕ್ಫ್ ಟ್ರಿಬ್ಯುನಲ್ಗೆ ಕೇಳ್ತಾರೆ. ನಾನು DC ಹತ್ರ ಹೋದರೆ DC ವಕ್ಫ್ ಟ್ರಿಬ್ಯುನಲ್ಗೆ ಕೇಳ್ತಾರೆ. ಅದನ್ನು ಪ್ರಶ್ನೆ ಆಗ್ತಿರೋದು. ಆ ಥರ ಸ್ವೀಪಿಂಗ್ ಪವರ್ಸ್ ಕೊಡುವಂಥದ್ದು ಇವತ್ತು ನರೇಂದ್ರ ಮೋದಿ ಸರ್ಕಾರ ಏನು ಅಮೆಂಡ್ಮೆಂಟ್ಸ್ ತರ್ತಾ ಇದೆ ಅಂತ ಹೇಳಿದ್ರೆ ಅದು